ಸಾಯುವ ಜೀವ ಸಾಯದಿರಬೇಕಾದರೆ, ನಶ್ವರವಾದ ಜೀವನ ಶಾಶ್ವತವಾಗಬೇಕಾದರೆ ಶಾಶ್ವತವಾದದನ್ನು ಹಿಡಿಯಬೇಕು. ಶಾಶ್ವತವಾದುದು ಸತ್ಯ ಅಥವಾ ಲಿಂಗ, ಪರಮಾತ್ಮ, ಈ ಸೃಷ್ಟಿಯ ನಿಯಾಮಕ ಶಕ್ತಿ. ಅದನ್ನು ಹಿಡಿಯಬೇಕಾದರೆ ಅದು ವಾಂಗ್ಮನಕ್ಕಗೋಚರ. ಜಗದಗಲ, ಮುಗಿಲಗಲ, ಮಿಗೆಗಲ, ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ. ಇಂತಹ ಒಂದು ಅಗಮ್ಯ ಅಗೋಚರವಾದ, ಅದು ವಾಣಿಗೆ ನಿಲುಕದ, ಮನಕ್ಕೆ ನಿಲುಕದ ಆ ಸತ್ಯ ಶಾಶ್ವತ ಶಕ್ತಿಯನ್ನು ನಾವು ಹಿಡಿಬೇಕಾದ್ರೆ ಅಸಾಧ್ಯವಾದ ಮಾತು ಅಂತ ಹಿಂಜರಿತದೆ ಮನ. ಅಂತಹ ಸಮಯದಲ್ಲಿ ಒಂದು ಉಪಾಯ ಇದೆ. ಅಲ್ಲಿ ನಮಗೆ ಹಿಡಿಯಲು ಸಾಧ್ಯವಾಗದಿದ್ದಾಗ ಹಿಡಿದವರ ಕೈಯನ್ನು ಹಿಡಿಯಬೇಕು ಅಂತ. ಯಾರ ಕೈಯದು? ಹಿಡಿದವರ ಕೈ ಯಾರ್ದು? ಗುರುವಿನ ಕೈ. ಗುರುವಿನ ಕೈ ಪರಮಾತ್ಮನ ಕೈಯಲ್ಲಿರೋದ್ರಿಂದ ನಾವು ಗುರುವಿನ ಕೈ ಹಿಡಿದಾಗ ಪರಮಾತ್ಮನ ಕೈ ಹಿಡಿದಷ್ಟೇ ಸಮಾಧಾನ, ನಮಗೆ ಸುಖ ಶಾಂತಿ ನೆಲೆಸಲು ಸಾಧ್ಯವಾಗ್ತದೆ. ಅದಕ್ಕಾಗಿ ಪರಮಾತ್ಮನ ಕೈ ಹಿಡಿದ ಗುರುವಿನ ಹಸ್ತದಲ್ಲಿ ನಮ್ಮ ಹಸ್ತ ಇಡಬೇಕು. ಸತ್ಯ ಸ್ವರೂಪಿಯಾದ ಪರಮಾತ್ಮನನ್ನು ನಮ್ಮ ಅಂಗೈಗೆ ಆ ಗುರು ಹಸ್ತ ತನ್ನ ಹಸ್ತದ ಮೂಲಕವಾಗಿ ತಂದುಕೊಡುತ್ತದೆ ಇಷ್ಟಲಿಂಗ ರೂಪದಲ್ಲಿ. ಆ ಲಿಂಗವನ್ನು ಅಂಗೈಯಲ್ಲಿಟ್ಟು ಅರ್ತಿಯಿಂದ ನೋಡಬೇಕು. ಅರ್ತಿಯಿಂದ ಅಂದರೆ ನಾನು ಭಾಳ ಸಲ ಇದರೊಳಗೆ ಚಿಂತನೆ ಮಾಡಿ, ಪ್ರೀತಿಯಿಂದ. ಎಂಥ ಪ್ರೀತಿಯಿಂದ? ತಾಯಿ ಮಗುವನ್ನು ನೋಡಿದಂತಹ ಪ್ರೀತಿಯಿಂದ ನೋಡಬೇಕು. ಹಾಗೆ ನೋಡಬೇಕಾದ್ರೆ ಮನ ಅಲ್ಲಿಯೇ ನೆಟ್ಟಿರಬೇಕು. ನೆಡೋದಕ್ಕೂ ಇಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗ ಈ ಮೈಕ್ ಇಲ್ಲಿ ಇಟ್ಟಿದ್ದೋ ನೆಟ್ಟಿದ್ದೋ? ಇಟ್ಟಿದ್ದು. ತೆಗಿಯೋದು ಸುಲಭನೋ ಕಷ್ಟನೋ? ಸುಲಭ. ಆದರೆ ನಿಮ್ಮ ಮನೆಯ ಕಂಬ ಎಷ್ಟು ಫೀಟ್ ಒಳಗೆ ಹಾಕಿರ್ತೀರಲ್ಲ, ಅದು ನೆಟ್ಟಿರೋದು. ತೆಗಿಯೋದು ಭಾಳ ಸುಲಭ ಅಲ್ಲ. ಹಾಗೆಯೇ ಲಿಂಗದ ಮೇಲೆ ನಮ್ಮ ದೃಷ್ಟಿ ನೆಟ್ಟಿರಬೇಕು, ಇಟ್ಟಿರಬಾರದು ಅಂತ. ನೆಟ್ಟ ದೃಷ್ಟಿ ಅಂತ ಹೇಳ್ತಾರೆ. ನೆಟ್ಟ ದೃಷ್ಟಿ ನಮ್ಮದು ನೆಟ್ಟಿದ್ದಿರುವುದಿಲ್ಲ. ನಾವು ಲಿಂಗದ ಮೇಲೆ ದೃಷ್ಟಿ ಇಟ್ಟೇವಂದ್ರೆ ಅಕ್ಕಪಕ್ಕದ ಎಲ್ಲ ಕಾಣೋಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಅಷ್ಟು ಚಂಚಲ ಇರ್ತದೆ ನಮ್ಮ ದೃಷ್ಟಿ. ಅದಕ್ಕೆ ದೃಷ್ಟಿ ಇಟ್ಟಿರಬಾರದು, ಅದು ನೆಟ್ಟಿರಬೇಕು. ಅಲ್ಲಿಂದ ಮತ್ತೆ ದೃಷ್ಟಿ ಕಿತ್ತಲು ಸಾಧ್ಯವಾಗಬಾರದು. ಹಾಗಿರಬೇಕಾದ್ರೆ ಮನ ಅಚ್ಚೊತ್ತಿರಬೇಕು. ಮನ ಅಚ್ಚೊತ್ತಿರಬೇಕು. ಆವಾಗ ಲಿಂಗ ನಮ್ಮನ್ನು ಇಂಬಿಟ್ಕೊಳ್ತದೆ. ಲಿಂಗವನ್ನು ಒಲಿಸಬೇಕಾದರೆ ಆ ಮನ ಅಲ್ಲಿ ಅಚ್ಚೊತ್ತಿರಬೇಕು. ಮನ ಅಲ್ಲಿ ಅಚ್ಚೊತ್ತಿದಂತೆ ಇದ್ದಾಗ ಮಾತ್ರ ಪರಮಾತ್ಮ ನಮ್ಮನ್ನು ಇಟ್ಕೊಳ್ತಾನೆ, ಇಂಬಿಟ್ಕೊಳ್ತಾನೆ. ಹಾಗೆ ಮನ ಶಾಂತವಾಗಿದ್ದಾಗ ಅಲ್ಲಿ ಅಚ್ಚೊತ್ತದೆ. ಅಚ್ಚೊತ್ತಬೇಕಾದರೆ ನಾವು ಹಿಂದಿನ ಜೀವನ, ಅರ್ಥಾತ್ ಪೂಜೆಗೆ ಕೂಡುವ ಮುನ್ನ ನಾವೇನೇನು ಮಾಡೀವಿ ಅನ್ನೋದು ಭಾಳ ಮುಖ್ಯ. ಯಾರ್ದಾದ್ರ ಜೊತೆಗೆ ಜೋರಾಗಿ ಜಗಳ ಆಡಿ 1-10 ಮಾತಾಡಿ ಪೂಜೆ ಕುಂತೀವಂದರೆ ಅಲ್ಲಿ ಲೆಕ್ಕಾಚಾರ ಶುರು ಆಗ್ತದೆ. ಮಾಡಬಾರ್ದು ಯಾವುದಾದ್ರೂ ಅನ್ಯಾಯದ ಕೆಲಸ ಮಾಡಿ ಬಂದು ಕುಂತೀವಂದರೆ ಅದರ ಲೆಕ್ಕಾಚಾರ ಅಲ್ಲಿ ಶುರು ಆಗ್ತದೆ. ಅದರ ಹೊರತಾಗಿ ಅದಕ್ಕೆ ಹೇಳಿದ್ರು, ಸದಾಚಾರಿಯಾಗಿರು, ಸತ್ಯಶುದ್ಧವಾದ ಕಾಯಕ ಮಾಡು. ಕಾಯಕದಿಂದ ಬಂದ ಆದಾಯದಲ್ಲಿ ಮತ್ತದಕ್ಕೇ ಗಣಿತ ಆಯ ವ್ಯಯ ಮಾಡದೇನೆ ಅದರಲ್ಲಿ ಸ್ವಲ್ಪ ಭಾಗವನ್ನು ನೀನಿಟ್ಟುಕೊಂಡು ಅಧಿಕ ಭಾಗವನ್ನು ಸಮಾಜಕ್ಕೆ ದಾಸೋಹದ ರೂಪದಲ್ಲಿ ಸಲ್ಲಿಸು. ಹಗುರಾಗುವೆ, ಹದುಳಾಗುವೆ. ಅದಕ್ಕಾಗಿ ನಮ್ಮ ಮೃದು ವಚನ ಹೇಳಿದರು, ಸತ್ಯಶುದ್ಧವಾದ ಕಾಯಕ ಹೇಳಿದರು, ದಾಸೋಹ ಹೇಳಿದರು. ಇಷ್ಟಾದಾಗಲೂ ಮನ ಶಾಂತ ಆಗ್ತಾ ಇಲ್ಲ ಅಂದ್ರೆ ಇನ್ನೂ ಏನೋ ಅದ ಒಳಗ ಅಂತ ಅರ್ಥ. ಮನ ಶಾಂತವಾಗಿದ್ದಾಗ ಮಾತ್ರ ಚಿತ್ತ ಏಕ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಬೇಕಾದ್ರೆ ಹೊಯ್ದಾಡುವ ಸೂಜಿ ಅಲಗಾಡ್ತಾ ಇತ್ತಂದ್ರೆ ನೀವು ದಾರ ಪೋಣಿಸೋಕ್ಕಾಗೋದೇ ಇಲ್ಲ, ಸಾಧ್ಯ ಆಗದೆ. ಮನ ಹೊಯ್ದಾಡ್ತಾ ಇತ್ತು ಅಂತ ಕೇಳಿದ್ರೆ ಲಿಂಗದಲ್ಲಿ ದೃಷ್ಟಿ ನಿಲ್ಲೋದಿಲ್ಲ. ಹೊಯ್ದಾಡುವ ದೀಪದಿಂದ ಬೆಳಕು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕೊತನೆ ಕುದಿತಕ್ಕಂಥ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮನ ಕುದಿಬಾರ್ದು, ಮನ ಅಲುಗಾಡಬಾರ್ದು.
ಮತ್ತು ಮನ ದ್ವಂದ್ವದಲ್ಲಿ ಕೂಡಿರಬಾರ್ದು. ಹೀಗಾಗಬೇಕಾದ್ರೆ ಮನ ಹೇಗಿರಬೇಕು ಭಕ್ತ ಅಂದರೆ, ಭಕ್ತ ಶಾಂತನಾಗಿರಬೇಕು. ಭಕ್ತನ ಲಕ್ಷಣ ಅಂತರಂಗದ ಲಕ್ಷಣ. ಹೊರಗಿನ ಲಕ್ಷಣ ಶ್ರೀ ವಿಭೂತಿ ಅದ, ಲಿಂಗ ಅದ, ರುದ್ರಾಕ್ಷಿ ಅದ, ಇವೆಲ್ಲ ಹೊರಗಿನ ಲಕ್ಷಣ ಅದಾವ. ಆದರೆ ಒಳಗಿನ ಲಕ್ಷಣ ಏನು ಭಕ್ತನದಂದರೆ ಅಂತರಂಗದ ಲಕ್ಷಣ ಭಕ್ತ ಶಾಂತನಾಗಿರಬೇಕು. ಇದು ಎಲ್ಲರಿಗೂ ಬೇಕಾಗ್ಯದ್ರಿ. ಎಲ್ಲ ಅಧ್ಯಾತ್ಮದ ಯೋಗಗಳು ಇವೆಲ್ಲ ಪ್ರಾರಂಭ ಆಗಿರೋದು ವ್ಯಕ್ತಿಯ ನಡುವೆನೂ ಶಾಂತಿ ಬೇಕು. ವ್ಯಕ್ತಿಗೂ ಶಾಂತಿ ಬೇಕು, ಕುಟುಂಬಕ್ಕೂ ಶಾಂತಿ ಬೇಕು, ಸಮಾಜಕ್ಕೂ ಶಾಂತಿ ಬೇಕು, ರಾಷ್ಟ್ರಕ್ಕೂ ಶಾಂತಿ ಬೇಕು, ವಿಶ್ವಕ್ಕೂ ಶಾಂತಿ ಬೇಕು. ಶಾಂತಿಯ ವೃಕ್ಷದ ನೆರಳಿಲ್ಲದಿದ್ದರೆ ಜೀವನ ಆನಂದದಾಯಕ ಆಗುವುದಿಲ್ಲ. ಅಂತಹ ಶಾಂತಿಯ ವೃಕ್ಷ ನಮ್ಮದಾಗಬೇಕಾದ್ರೆ ಶಾಂತಿ ಯಾವ ಮನದಲ್ಲಿರ್ತದೆ ಅನ್ನೋದನ್ನು ಇವತ್ತಿನಿಂದ ಗುರು ಬಸವಣ್ಣನವರು ಭಾಳ ಸುಂದರವಾಗಿ ಮಾರ್ಮಿಕವಾಗಿ ನಮಗೆ ತಿಳಿಯುವಂಗೆ ಹೇಳ್ತಾರೆ. ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು ಶಿವಚಿತ್ತವೆಂಬ ಕೂರಲಗಕೊಂಡು ಶರಣಾರ್ಥಿ ಎಂಬ ಸ್ರವವ ಕಲಿತಡೆ ಆಳುತನಕ್ಕೆ ದೆಸೆ ಎಪ್ಪೆ ನೋಡ ಮಾರಂಕ ಜಂಗಮ ಮನೆಗೆ ಬಂದಲ್ಲಿ ಇದರೆದ್ದು ನಡೆಯುವುದು ಕೂಡಲ ಸಂಗಮ ದೇವರನ್ನು ಒಲಿಸುವಡಿದು ಚಿನ್ನ. 3 ಮಾತು ಹೇಳ್ತಾ ಇದ್ದಾರೆ. ಮೊದಲನೇದ್ದು ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು, ಶಿವಚಿತ್ತವೆಂಬ ಕೂರಲಗಕೊಂಡು, ಶರಣಾರ್ಥಿ ಎಂಬ ಸ್ರವವ ಕಲಿತಡೆ. ಇವು 3 ಪದಗಳು ಭಾಳ ಗಮನಾರ್ಹ. ಸಮಚಿತ್ತವೆಂಬ ನೇಮದ ಹಲಗೆ. ಇವು ಹಲಗೆ ಅಂದರೆ ಢಾಲ್ ಗುರಾಣಿ ಅಂತಿರಲ್ಲ, ಗುರಾಣಿ ಒಂದು, ಕತ್ತಿ ಒಂದು, ಆಮೇಲೆ ಪ್ರಾಕ್ಟೀಸ್. ಈ ಯುದ್ಧ ಭೂಮಿಯಲ್ಲಿ ನಾವು ಹೋರಾಟ ಮಾಡಬೇಕು, ಗೆಲ್ಲಬೇಕು ಅಂದರೆ ಏನಿರಬೇಕು? ಮೊದಲನೇದಾಗಿ ಕೈಯಲ್ಲಿ ಬಂದ ಯಾವುದ್ಯಾವುದೇ ವೈರಿಯ ಅಸ್ತ್ರಗಳು ಬರ್ತವೆ ಅದನ್ನು ತಡೆ ಹಿಡಿಲಿಕ್ಕಾಗಿ ಏನಿರಬೇಕು? ಢಾಲ್ ಇರಬೇಕು ಕೈಯಲ್ಲಿ. ಇನ್ನೇನು ಬಂದೇ ಬಿಟ್ಟು ಅಂದ್ರೆ ಕಡಿದು ಚೆಲ್ತಕ್ಕಂತಹ ಕೂರಲಗ ಇರಬೇಕು. ಇವು 2 ಇರ್ತಕ್ಕಂಥವನ್ನ ಮಾತ್ರ ಯುದ್ಧ ಭೂಮಿಯಲ್ಲಿ ನಿಂತು ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಸಮಚಿತ್ತವೆಂಬ ನಿಯಮದ ಹಲಗೆ ಹಿಡಿದು. ಸಮಚಿತ್ತ ಅಂತಕ್ಕಂಥದ್ದು ಭಾಳ ಮುಖ್ಯ. ಚಿತ್ ಮತ್ತು ಚಿತ್ತ ನೋಡಿ ನಾವು. ಚಿತ್ ಅಂದರೆ ಅರಿವು, ಚಿತ್ತ ಅಂದರೆ ಒತ್ತು ಕೊಟ್ಟಿವೆ. ಅದಕ್ಕಂದ್ರೆ ಒತ್ತಕ್ಷರ ಕೊಟ್ಟು ಚಿತ್ತ ಪೂರ್ಣ ಬರೆದಿವಂದರೆ ಮನ ಆಗ್ತದೆ. ಚಿತ್ ವ್ಯಂಜನ ತ ಬರೆದಿವಂದರೆ ಅರಿವಾಗ್ತದೆ. ಈ ಅರಿವು ಮನದೊಂದಿಗೆ ಬೆರೀತು ಸಂಕಲ್ಪ ವಿಕಲ್ಪಗಳಿಗೆ ಒಳಗಾಯಿತು ಅಂದ್ರೆ ಅದು ಚಿತ್ತ ಆಗ್ತದೆ. ಚಿತ್ತ ಅಂದರೆ ಮನ ಹೇಗಿರಬೇಕು? ಸಮವಾಗಿರ್ಬೇಕಂತ. ಸಾಧ್ಯನಾ? ಸಮವಾಗಿರೋದು ಸಾಧ್ಯನಾ? ಎದುರಿಗೆ ಯಾರೋ ಒಬ್ಬರು ಬಂದು ಅಂದ್ಕೊಳ್ಳಿ ಒಮ್ಮೆ ಏರ್ತದಾರ ಇಳಿತದಾರ. ಏನು ಅವ್ರಿಗೆ ಕಂಡ್ರೆ ಆಗಲ್ರಿ ನಮಗೆ. ಇನ್ನೊಬ್ರಿಗೆ ಕಂಡ್ರೆ ಆನಂದದಾಯಕ, ಮತ್ತೊಬ್ರಿಗೆ ಕಂಡ್ರೆ ಅಸಹ್ಯ ಆಗ್ತದೆ, ಜಿಗುಪ್ಸೆ ಆಗ್ತದೆ, ಇರಿಟೇಷನ್ ಆಗ್ತದೆ. ಇವ್ರು ಯಾಕೆ ಬಂದರೂ ಅನ್ನಿಸ್ತದೆ. ಹೀಗೆ ಸದಾಕಾಲ ವಿಷಮ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಇರ್ತದೆ. ಸಮಸ್ಥಿತಿಯಲ್ಲಿ ಮನಸ್ಸು ಇರೋದಿಲ್ಲ. ಸಮಸ್ಥಿತಿಯಲ್ಲಿ ಮನ ಇರದೇ ಇದ್ದರೆ ಪರಮಾತ್ಮ ನಮ್ಮ ಯಾವ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೇನೆ ಅಕ್ಕ ಮಹಾದೇವಿ ಹೇಳಿದಳು, ಒಂದು ಲಿಂಕ್ ಅದದು. ಸಜ್ಜನಳಾಗಿ ಮಜ್ಜನ ಕೆರಿವಿ, ಶಾಂತಳಾಗಿ ಪೂಜೆ ಮಾಡುವಿ, ಸಮರತಿಯಿಂದ ನಿಮ್ಮ ಹಾಡುವಿ. ಇವು 3 ಎಷ್ಟು ವೈಜ್ಞಾನಿಕವಾದ ಲಿಂಕ್ ಅದಾವಂದರೆ, ಸಜ್ಜನರು ಯಾರು ಇರ್ತಾರೋ ಅವರಿಗೆ ಶಾಂತತೆ ಇರ್ತದೆ. ಇನ್ನೊಬ್ಬರಿಗೆ ಕೇಡು ಯಾರು ಮಾಡೋದಿಲ್ವೋ ಅವ್ರು ಹೇಗಿರ್ತಾರೆ? ಶಾಂತರಾಗಿರ್ತಾರೆ. ಯಾರಿಗಾದರೂ ಕೇಡು ಮಾಡಿ ಕೆಡುಕು ಕೆಲಸ ಮಾಡಿದವನ ಮನಸ್ಸು ಶಾಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸಜ್ಜನಳಾಗಿ ಮಜ್ಜನ ಕೆರಿವೆ, ಆ ಸಜ್ಜನತ್ವದ ಲಿಂಕ್ ಹಿಡ್ದೇನೆ ಏನದ? ಶಾಂತಳಾಗಿರುವೆ. ಆಮೇಲೆ ಶಾಂತ ಯಾರ ಮನಸ್ಸು ಇರ್ತದೋ ಅದು ಸಮವಾಗಿ ಸ್ವೀಕಾರ ಮಾಡುತ್ತದೆ. ಸದಾಕಾಲ ಸಮತ್ವ ಕಾಯ್ಕೊಂಡು ಹೋಗ್ತದೆ. ಇವು ಒಂದಕ್ಕೊಂದು ಸಜ್ಜನತ್ವ, ಶಾಂತತ್ವ, ಸಮಚಿತ್ತತ್ವ 3 ಕೂಡ ಒಂದಕ್ಕೊಂದು ಸಂಬಂಧದವು. ಸಾಮಾನ್ಯವಾಗಿ ಚಿತ್ತ ವಿಷಮ ಯಾಕಾಗ್ತದೆ, ಅಶಾಂತ ಯಾಕಾಗ್ತದೆ ಚಿತ್ತ ಅಂತ ಕೇಳಿದ್ರೆ ಭೇದ ಭಾವ ಅದ ನಮಗೆ. ಯಾವುದರಲ್ಲಿ ಭೇದ ಭಾವ ಅದ? ಇವರು ನನ್ನವರದರ, ಮುಂದಿನಲ್ಲಿ ನೀವು ಹೇಳಬೇಕು. ಇವರು ನನ್ನವರು, ಇವರು ನನ್ನವರಲ್ಲ. ಇದು ಬೇಕು, ಇದು ಬೇಡ. ಇದು ಕಲ್ಲದ, ಇದು ಬಂಗಾರದ. ಇದು ಕಲ್ಲದ, ಇದು ಮಣ್ಣದ. ಇದು ಸುಖ ಅದ, ಇದು ದುಃಖ ಅದ. ಇದು ಸಿಕ್ಕರು ಚಂದ, ಇದು ಸಿಗದಿದ್ದರೆ ಚಂದ. ಇವೆಲ್ಲ ಭಾವನೆಗಳ ದ್ವಂದ್ವಗಳು ಅಂತೀವಿ ನಾವು. ಈ ಭೇದ ಭಾವ ಅದಲ್ಲ. ಇದು ಇದ್ದಾಗ ಇವ್ರು ಬೇಕು, ಇವ್ರು ಬೇಡ, ಇದು ಇರಲಿ, ಇದು ಇರದೇ ಇರಲಿ ಅಂತಕ್ಕಂಥ ಭಾವ ನಮಗೆ ಸದಾ ಅಶಾಂತ ಮಾಡ್ತದೆ. ಸಮಚಿತ್ತ ಸಮತೆ ಯಾವಾಗ ಬರಲಿಕ್ಕೆ ಸಾಧ್ಯ ಅದ ಅಂತ ಕೇಳಿದ್ರೆ
ಚಿತ್ತ ಸುಚಿತ್ತವಾದಾಗ, ಸುಚಿತ್ತ ಅಂತ ಕೇಳಿದ್ರೆ ಸರಿಯಾದ ಚಿತ್ತ, ಸರಿಯಾದ ಚಿತ್ತ, ಸಮ್ಯಕ್ ಚಿತ್ತ ಸುಚಿತ್ತ ಅಂತ ನಾವು ಹೇಳ್ತೀವಿ. ಸಮ್ಯಕ್ ಅಂದರೆ ಸರಿಯಾದದು, ಸತ್ಯವನ್ನು ಅರಿತ ಚಿತ್ತವೇ ಸರಿಯಾದ ಚಿತ್ತ. ದುಃಖ ಯಾಕಾಗ್ತದೆ ನಮಗೆ? ಸತ್ಯ ತಿಳಿಲಿಲ್ಲ ಅಂದ್ರೆ ದುಃಖ ಆಗ್ತದೆ. ಸತ್ಯ ತಿಳಿತು ಅಂದ್ರೆ ದುಃಖ ಆಗೋದಿಲ್ಲ. ಅದಕ್ಕೇನೆ ಅಲ್ಲಮ ಪ್ರಭು ಹೇಳ್ತಾರೆ, ಮನಸ್ಸು ಯಾಕೆ ದುಗುಡಗೊಳ್ತದ ಅಂತಂದರೆ, ನಿಜವನರಿ ನಿರ್ಣಯವನರಿಯದ ಮನವೇ ದುಗುಡವನ ಆಹಾರಗೊಂಡೇ ಅಲ್ಲ. ಮುಂದೆ ರಿಸಲ್ಟ್ ಏನಾಗೋದದ ಅಂತ ನಮಗೆ ಗೊತ್ತಿತ್ತು ಅಂದರೆ ಚಿತ್ತ ಹೊಯ್ದಾಡೋದಿಲ್ಲ. ಪರೀಕ್ಷೆ ಬರೆದು ಬಂದಿರ್ತಾನೆ ವಿದ್ಯಾರ್ಥಿ, ರಿಸಲ್ಟ್ ಏನಾಗ್ತದ ಅಂತ ಖಚಿತತೆ ಇರೋದಿಲ್ಲ. ನಿರ್ಣಯ ಇರುವ ಕಾರಣ ಮನಸ್ಸು ಹೊಯ್ದಾಡ್ತದೆ. ಎಷ್ಟೋ ಸಲ ಎಷ್ಟು ಹೊಯ್ದಾಡ್ತೀವಿ ನಾವು ಅಂದರೆ, ಈ ಒಂದು ನೆಂಟಿಸ್ತಾನದ ಇದು ಮಾಡಬೇಕೋ ಮಾಡಬಾರ್ದು, ಈ ಹುಡುಗಿ ಒಳ್ಳೇದಾಗ್ತಾಳೋ ಒಳ್ಳೇದಾಗೋದಿಲ್ಲ, ಈ ಒಂದು ಜಾಗ ಖರೀದಿ ಮಾಡ್ಬೇಕಂದ್ರೆ ಒಳ್ಳೇದಾಗ್ತದೋ ಒಳ್ಳೇದಾಗಲ್ಲ. ನಮ್ಗೆ ಒಳ್ಳೇದೇ ಆಗ್ತದ ಅಂತ ಗೊತ್ತಿತ್ತು ಅಥವಾ ಇದರಿಂದ ಕೆಡಕಾಗ್ತದ ಅಂತ ಗೊತ್ತಿದ್ರೆ ಹೊಯ್ದಾಡ್ತದೇನು ಮನಸ್ಸು? ನಿರ್ಣಯ ತೊಗೊಂಡ್ಬಿಡ್ತದೆ, ಬ್ಯಾಡಾರ ಅಂತದ ಬೇಕಾರ ಅಂತ. ನಿರ್ಣಯ ಗೊತ್ತಿಲ್ಲ ನಮ್ಗೆ. ನಮ್ಮ ಮನಸ್ಸಿನ ದುಗುಡಕ್ಕೆ ಕಾರಣ ಏನಂತ ಕೇಳಿದರೆ ನಿರ್ಣಯ, ಅದರ ಮುಂದಿನ ರಿಸಲ್ಟ್ ಏನದ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಇದು ನಿನಗೆ ಗೊತ್ತಿಲ್ಲಲ್ಲ, ಅದಕ್ಕಾಗಿ ಶಿವಚಿತ್ತ ಅಂತ ಹೇಳು. ಏನಾಗ್ತದೋ ಅದು ಅವನಿಚ್ಛೆ, ಒಳ್ಳೇದಾಗಲಿ ಕೆಡಕಾಗಲಿ ಅವನಿಚ್ಛೆ ಅಂತ ಹೇಳಿದಾಗ ಶಿವಚಿತ್ತ ಅಂದುಬಿಟ್ಟಿವಂದ್ರೆ ನಮ್ಮ ಚಿತ್ತ ಸಮಚಿತ್ತ ಆಗ್ತದೆ. ಅದಕ್ಕಾಗಿ ಸಮಚಿತ್ತ ಇಲ್ಲದೆ ಇರ್ತಕ್ಕಂಥ ಮನೆಯೂ ಸರಿಯಾಗಿರಲ್ಲ, ಮನಸ್ಸು ಸರಿಯಾಗಿರಲ್ಲ, ಆಮೇಲೆ ಸಮಾಜನೂ ಸರಿಯಾಗಿರೋಕ್ಕಾಗಲ್ಲ. ಅದಕ್ಕೇ ಚೆನ್ವೀರ ಕಣಿವೆ ಹಾಡುವಾಗ ಹೇಳಿದರು. ಆಗ ನೀಲಾಂಬಿಕೆ ತಾಯಿಯನ್ನು ಕುರಿತು ಹೇಳುವಾಗ ಒಂದು ಇಂಥ ಮಾತಿಡ್ತಾರೆ ಅವರಂದರೆ, ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ, ಸಮಚಿತ್ತದ ರಂಗೋಲಿ ಒಳ ಹೊರಗು ಧೂಪವು, ಹಾಡಾಡುವ ವಸತಿಲಲ್ಲಿ ಹೊಯ್ದಾಡದ ದೀಪವು. ನಾವಂತೀವಿ ನಾವೆಲ್ಲ ಆರಾಮಾಗಿ ಇರ್ಬೇಕು, ಚಂದೇ ಇರ್ಬೇಕಂತೀವಿ ರೀ, ಒಂದೇ ರೀತಿ ಮನಸ್ಥಿತಿ. ಆದರೆ ಏನು ಮಾಡ್ಬೇಕು? ಇಂಥದ್ದಾಗೋಯ್ತು ಅಂಥದ್ದಾಗೋಯ್ತು, ಅವ್ರು ಹಿಂಗೆ ಅಂದ್ರು ಇವ್ರು ಹಿಂಗೆ ಅಂದ್ರು. ಎಷ್ಟು ಚಂದ ಶಬ್ದ ಇಡ್ತಾರೆ ಅವರು. ಸಮಚಿತ್ತದ ರಂಗೋಲಿ ಒಳಹೊರಗು ಧೂಪು. ಸಮಚಿತ್ತ, ನೀವು ರಂಗೋಲಿ ಹಾಕ್ತಿರಲ್ಲ, ರಂಗೋಲಿ ಯಾವುದರ ಸಂಕೇತ? ಸಮಚಿತ್ತದ ರಂಗೋಲಿ ಇರೋದು. ನೀವು ರಂಗೋಲಿ ಹಾಕಿ ಒಳಗೆ ಬರೋದ್ರಾಗೆ ಕೆಡಿಸಾಕ್ಬಿಡ್ತಾರೆ ಎಷ್ಟೋ ಜನ. ಆವಾಗೂ ಚಿತ್ತ ಸಮವಾಗಿ ಇರಬೇಕಲ್ಲ. ಹೊಗಳೋರು ಎಷ್ಟೋ ಜನ, ಬೈಯೋರು ಎಷ್ಟೋ ಜನ ಜೀವನದಲ್ಲಿ. ಅದಕ್ಕಾಗಿ ಸಮಚಿತ್ತದ ರಂಗೋಲಿ, ರಂಗವಲ್ಲಿ ಅದು ಬಳ್ಳಿ ಸಮವಾಗಿರಬೇಕು. ಅದು ಯಾವುದೇ ಇದರಲ್ಲಿ ಬಂದರೂ ಯಾವುದೇ ಬಣ್ಣ ಬಂದರೂ ಕೂಡ ಅದಕ್ಕೆ ಸಮವಾಗಿರಬೇಕು ನಾವು ರಂಗವಲ್ಲಿಯವರು. ಅದಕ್ಕೆ ಹೇಳ್ತಾರೆ ಸಮಚಿತ್ತದ ರಂಗೋಲಿ ಒಳ ಹೊರಗೂ ಧೂಪವು, ಸದಾಕಾಲ ಧೂಪ. ಧೂಪ ಅಂದರೆ ಸುಗಂಧ. ಇನ್ನು ಹಾದಾಡುವ ಹೊಸತಿಲಲ್ಲಿ ಹೊಯ್ದಾಡದ ದೀಪವು. ಇದು ನೆನೆಸ್ಕೊಡ್ರಿ ನೀವು ಹೆಂಗಿರ್ಬೇಕು. ಹೋಗ್ತಾ ಬರ್ತಾ ಇರುವ ದಾರಿಯಲ್ಲಿ ಬಾಗಿಲಲ್ಲಿ ದೀಪ ಇಟ್ರ ಅದು ಹೊಯ್ದಾಡಂಗಿಲ್ಲ ಅಂತ ಸಾಧ್ಯನಾ? ಅದು ಹೋಗ್ತಾ ಬರ್ತಾ ನಮ್ಮ ಬಟ್ಟೆ ಹತ್ತಿ ಗಾಳಿ ಹತ್ತಿ ಹೊಯ್ದಾಡ್ತದೇನು, ಆರೇ ಹೋಗ್ತದೆ ನಮ್ಮ ದೀಪ ಅದು. ಆದರೆ ನೀಲಾಂಬಿಕೆಯ ಮನಸ್ಸಿನ ದೀಪ ಹೆಂಗದಂದರೆ ಹೊಯ್ದಾಡದ ದೀಪ ಅಂತದು. ಹಾದಾಡುವ ಹೊಸತಿಲು. ನಮಗೆಲ್ಲ ಎಷ್ಟು ಅದಾವ್ರಿ, ನಮಗೆಲ್ಲ ಎಷ್ಟು ಒತ್ತಡಗಳದಾವ. ಒಬ್ಬ ನೀಲಾಂಬಿಕೆ ತಾಯಿಯ ಸುತ್ತ ಎಂತೆಂಥವ್ರು ಮನೆಗೆ ಬರ್ತಿದ್ರು, ಎಂತೆಂಥವ್ರು ಮಹಾಮನೆಗೆ ಬರ್ತಿದ್ರು. ರಾಜ್ಯಗಳಿಂದ ತಂಡೋಪತಂಡವಾಗಿ ವಿಚಿತ್ರವಾದ ಜಂಗಮರು ಬರ್ತಿದ್ರು, ಶರಣರು ಬರ್ತಿದ್ರು. ಅವರೆಲ್ಲರಿಗೂ ಸಮವಾಗಿ ನೋಡ್ಕೊಳ್ತಕ್ಕಂಥ ಭಾವ ಇತ್ತಲ್ಲ, ಅದು ಹಾದಾಡುವ ಹೊಸತಿಲಲ್ಲಿ ಹೊಯ್ದಾಡದ ದೀಪವು ಅಂತ ಹೇಳ್ತಾರೆ ಚೆನ್ವೀರ ಕಣಿವೆ. ಅದಕ್ಕೆ ಗುರು ಬಸವಣ್ಣನವರು ಹೇಳ್ತಾರೆ, ಸಮಚಿತ್ತವೆಂಬ ನೇಮದ ಹಲಗೆ ಹಿಡಿದು. ಇದು ನೇಮ ಮಾಡ್ಕೋಬೇಕಾಗ್ತದೆ. ಏನು ನೇಮ ಮಾಡ್ಕೊಳ್ಬೇಕು? ನಾನು ಏನೇ ಬರಲಿ ಚಿತ್ತ ಚಂಚಲ ಮಾಡಿಕೊಳ್ಳೋದಿಲ್ಲ, ಏರುಪೇರು ಮಾಡಿಕೊಳ್ಳೋದಿಲ್ಲ, ಸಮವಾಗಿ ಸ್ವೀಕಾರ ಮಾಡ್ತೀನಿ. ಸುಖವೇ ಬರಲಿ ದುಃಖವೇ ಬರಲಿ, ಲಾಭವೇ ಆಗಲಿ ಹಾನಿಯೇ ಆಗಲಿ, ಮಾನನೇ ಆಗಲಿ ಅಪಮಾನನೇ ಆಗಲಿ. ಇದು ಹೇಳಿದಷ್ಟು ಸುಲಭ ಅದನ? ಸುಮ್ಮನೆ ನೀವು ಪ್ರವಚನ ನಾ ಹೇಳ್ತಾ ಇದ್ದೀನಿ, ಚಂದ ಹೇಳ್ತಾ ಇದ್ದೀರಂದರೆ ಖುಷಿ ನನಗೆ. ಇಲ್ಲದಿದ್ದರೆ ಏನು ಹೇಳ್ತೀರಿ ಅಕ್ಕೋರೆ ನೀವೊಂದು ಮಾತು ಅಂದು ನೋಡ್ರಿ, ಮರುದಿನ ಎದ್ರು ಕೇಳ್ರಿ ಮನಸ್ಸು. ಅಷ್ಟು ಸುಲಭ ಅಲ್ಲ. ನಾವು ಚಂದ ಇಲ್ಲದಿದ್ದರೂ ಕೂಡ ನಮಗೆ ಚಂದ ಅನ್ಬೇಕು ಜನ. ಸುಮ್ಮನೆ ಸಮಾಧಾನಕರ ನಮಗೂ ಗೊತ್ತಿರ್ತದೆ. ನೀವು ಭಾಳ ಚಂದ ಇದ್ದೀರಿ ಅಂತ ಯಾರ ಅಂದ್ರೆ ಹುಸಿ ಸಮಾಧಾನ ಮಾಡ್ಕೊತಿರ್ತೀವಿ. ಹೌದ್ರಿ ಏನಾಗಲಿ ರೀ, ನೀವು ಹೆಂಗಾರ ಇರಿ, ನಿಮ್ಮ ಮನಸ್ಸು ಭಾಳ ಚಂದ ಒಟ್ರ ಅನ್ಬೇಕು.
ಏನಾರ ಒಳ್ಳೇದು ಕೇಳಿದ್ರೆ ಮನಸ್ಸು ಸಮಾಧಾನ ಇರ್ತದೆ. ಕೆಟ್ಟದ್ದು ಎದುರ ಕೇಳಿದ್ರೆ ಎಂದೂ ಸಮಾಧಾನ ಇರೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಹೆಂಗದ ಅಂದರೆ ಮಹಾತ್ಮರ ಮನಸ್ಸಿಗೂ ನಮ್ಮ ಮನಸ್ಸಿಗೂ ಭಾಳ ವ್ಯತ್ಯಾಸ. ನಮ್ಮ ಮನಸ್ಸು ನೀರಿರ್ತಾವಲ್ಲ, ನದಿ ದಂಡೆಗೆ ಹಳ್ಳದೊಳಗೆ ನೀರಿರ್ತಾವಲ್ಲ, ಆ ಹಳ್ಳದೊಳಗೆ ನೀರಿದ್ರೆ ಸ್ವಲ್ಪ ಹಿಂಗೆ ಏನಾರ ಒಂದು ನಾಯಿ ಎದ್ದು ಕುಂತು ಕಾಲಿಟ್ಟು ಎದ್ದು ತಂದ್ರೆ ಸಾಕು, ಗಾಳಿ ಆಗ್ತದೆ. ಅದೇ ನದಿಯಾಗ ಹೋಗಿ ಎಷ್ಟು ಏನೆಲ್ಲ ಓಡಾಡಲಿ, ಬೋಟ್ ಬರ್ತಾವೆ ಬೇಕಾದಷ್ಟು, ಏನೆಲ್ಲ ಬಂದರೂ ಕೂಡ ಅದಕ್ಕೆ ಕೆಳಗಿನ ಗಾಳಿ ಏಳಂಗಿಲ್ಲ. ಅದು ಇನ್ನು ಸಮುದ್ರದಾಗಂತೂ ಸಾಧ್ಯನೇ ಇಲ್ಲ ಗಾಳಿ ಹೇಳೋದಷ್ಟು, ಹೊಲಸೆಂದು ಹೇಳಂಗಿಲ್ಲ. ಯಾಕಂದ್ರೆ ತಳ ಭಾಳ ಆಳದ, ಆಳವಾಗಿ ಎಲ್ಲಿರ್ತದೋ ಅಲ್ಲಿ ಹೇಳಂಗಿಲ್ಲ. ಆದ್ರೆ ನಮ್ಮದು ಏನದ, ಹಳ್ಳದ ನೀರವ ಇವು. ಒಬ್ಬರು ಯಾರ ಕಾಲಿಟ್ರೋ ಒಂದು ಮಾತಂದ್ರೋ ಬಿತ್ತು ಕೆಳಗಿನ ರಾಡಿ ಎಲ್ಲ ಮೇಲೆ ನೀರು ಅದ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ರಾಡಿ ಎದ್ದೋಯ್ತದೆ ನಮ್ಮ ಮನಸ್ಸು ಎಷ್ಟು ಶಪಿಸ್ತದಂದರೆ ಅವ್ರ ಕಾಂದಾನೆಲ್ಲ ತೆಗೆದು ಬಯಕ್ಕೆ ಶುರು ಮಾಡ್ತಾವೆ. ಇಷ್ಟು ಗಾಳ ಎದ್ದು ಹೋಗ್ತದೆ ನಮ್ಮ ಮನಸ್ಸು. ಅದಕ್ಕೆ ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ಗದ್ದಲ ಹೇಳ್ತೀವಿ. ಕೊಳದ ಜಲ ನಮ್ಮ ಮನ ಅದ, ಸ್ವಲ್ಪ ಅದಕ್ಕೆ ಏನಾರ ಆದ್ರೆ ಎದ್ದು ಬಿಡ್ತದೆ. ಆದರೆ ಶರಣರ ಮನ ಹೆಂಗಿರ್ತದೆ, ಎದುರನೇ ಏನಂದ್ರು ಆದ್ರೆ ಅದು ಎಂದೆಂದು, ಯಾಕೆ ಸತ್ಯವನ್ನು ಅರಿತ ಮನ ಇರ್ತದೆ. ಅಯ್ಯೋ ಪಾಪ ಅಂತದ್ದು, ಅನ್ನೋರಿಗೆ ಅಯ್ಯೋ ಪಾಪ ಅಂತದ. ಅದಕ್ಕೆ ಅಂತಹ ನೇಮ ಮಾಡ್ಕೊಳ್ಬೇಕು ನಾವು. ಇದು ಯಾರಿಗೂ ಸಹಜವಾಗಿ ಅಳವಡತಕ್ಕಂಥದ್ದಲ್ಲ, ನೇಮ ಮಾಡ್ಕೊಳ್ಬೇಕು. ಏನು ನೇಮ ಮಾಡ್ಕೊಳ್ಬೇಕು? ಸಿಟ್ಟಿಗೆ ಹೇಳಲಾರೆ, ಎಂದೆಂದೂ ಕೂಡ ಚಿತ್ತ ಕೆಡಿಸಿ ಚಂಚಲ ಮಾಡಿಕೊಳ್ಳುವುದಿಲ್ಲ. ಯಾರೇನು ಅನ್ನಲಿ, ಸುಖ ದುಃಖ ಎಲ್ಲದರಲ್ಲಿಯೂ ಸಮಾನವಾಗಿ ಸ್ವೀಕಾರ ಮಾಡ್ತೀನಿ. ಇದು ದೇವರ ಪ್ರಸಾದದ ಅಂತ ಬದುಕ್ತೀನಿ. ನಮಗೆ ಪ್ರಸಾದ ಅನ್ನೋದಷ್ಟೇ ಗೊತ್ತದ. ಏನು, 1 ಕಿಲೋ ತರೋದು, ಚೂಟಿ ಕೊಡೋದು, ತಿನ್ನೋದು, ಹಿಂಗೆ ತೋರೋದು, ಹಿಂಗೆ ಉಣ್ಣೋದು, ಇದು ಪ್ರಸಾದ ಅಲ್ಲ. ಆದಿ ಪ್ರಸಾದವೆನ್ನ, ವ್ಯಾಧಿ ಪ್ರಸಾದವೆನ್ನ, ಮಾನ ಪ್ರಸಾದವೆನ್ನ, ಅಪಮಾನ ಪ್ರಸಾದವೆನ್ನ. ಅಕ್ಕ ಹೇಳ್ತಾಳೆ, ಆಗು ಪ್ರಸಾದವೆನ್ನ, ಹೋಗು ಪ್ರಸಾದವೆನ್ನ. ಹಾನಿ ಲಾಭ ಯಾವುದೇ ಇರಲಿ ಎಲ್ಲವೂ ಕೂಡ ಈ ದೇವರ ನೀರು ಕೊಟ್ಟಿದ್ದಂದ್ಮೇಲೆ ಪ್ರಸಾದ. ಗುಡ್ಯಾಗ ಹೋಗಿ ತೆಂಗು ಹೊಡಿತೀರಿ, ಬರ್ಲಿ ಬಿಡ್ರಿ, ಬಂದು ಮತ್ತೆ ನಾಳೆ ತಂದು ಮನೆ ಮುಟ್ಟಿಸ್ತೇನೆ. ವಾಸನೆ ನೋಡೋಕ್ಕಾಗಲ್ಲದು. ನೀವು ತಾಯಿ ಆದವ್ರು ಪಟ್ನೆ ಹಿಂಗೆ ತೊಗೊಂಡು ಮುಖ ಸೆಂಟ್ರ್ ಸಾರ್ದಂಗೆ ಕುಡಿತೀರಿ. ನಿಮ್ಮ ಮಗನಿಗೆ ಕೊಟ್ರವ ಏನಂತಾನ, ಚಿಚಿ ಕೂಸೋದು ಅದು, ಚಿಚಿ ಬ್ಯಾಡ ಅಂತ ಮುಖ ಕೆಡಿಸ್ಕೊಂಡ್ಲೆ ನೀವೇನಂತೀರಿ ಹೇಳ್ರಿ? ಪ್ರಸಾದದ ಹಂಗೆ ಅನ್ನಬಾರ್ದು. ದೇವರಿಗೆ ಅರ್ಪಿಸಿರ್ತಕ್ಕಂಥದ್ದು, ದೇವರಿಂದ ಬಂದಿದ್ದದು ಪ್ರಸಾದದ. ಅದೇ ರೀತಿ ಭಕ್ತನಾದವನು ತನ್ನ ಜೀವನವನ್ನು ಪರಮಾತ್ಮನಿಗೆ, ಲಿಂಗಕ್ಕೆ ಸಮರ್ಪಿಸಿರ್ತಾನೆ. ಅಲ್ಲಿ ಸುಖನೇ ಇರಲಿ, ದುಃಖನೇ ಇರಲಿ, ಹುಳಿನೇ ಇರಲಿ, ಕಹಿನೇ ಇರಲಿ, ಅದು ಪ್ರಸಾದ ಅಂತ ನಡೀತಾನೆ. ಅವ ನಿಜವಾದ ಭಕ್ತದನು. ನಾವು ಹಂಗಲ್ಲ, ಎಲ್ಲ ಚಲೋನೇ ಆಗಬೇಕು. ಯಾವುದು ಕಡಿಮೆ ಆಗಬಾರ್ದು, ಯಾವುದ್ರೊಳಗೂ ಹೆಚ್ಚು ಕಡಿಮೆ ಅನ್ನೋದಾಗಬಾರ್ದು. ಜಗತ್ನಾಗ ಬದಲಾವಣೆನೇ ಆಗಬಾರ್ದು ಅನ್ಕೋತೀವಿ. ಒಂದು ಮಾತು ತಿಳ್ಕೊಬೇಕು, ಪ್ರಪಂಚ ಅಂದರೆ ಇದು ಪಂಚಭೂತಗಳಿಂದ ಕೂಡಿರ್ತಕ್ಕಂತಹ ಪ್ರಪಂಚ. ಅಂದ್ರೆ ಪ್ರತಿ ಕ್ಷಣನೂ ಬದಲಾವಣೆ ಆಗ್ತದೆ. ಈಗಿದ್ದವರು ನಾಳೆ ಇರಲ್ಲ, ಈಗಿದ್ದದ್ದು ನಾಳೆ ಇರಲ್ಲ. ಅದು ಹಳೇದನ್ನೋದು ಜಗತ್ತಿನಾಗ ಇಲ್ಲೇ ಇಲ್ಲ. ಬದಲಾವಣೆ ಪ್ರಕೃತಿಯ ನಿಯಮದ, ಮನುಷ್ಯನ ಪ್ರಕೃತಿಯ ಒಂದು ಭಾಗವಾಗಿರೋದ್ರಿಂದ ಸದಾಕಾಲ ಬದಲಾವಣೆ ಆಗ್ತಾನೆ. ನಾವಂತೀವಿ ಇವ್ರು ಹಿಂಗಾಯ್ತಾರಂತ ನಾವು ಅಂದ್ಕೊಂಡಿರ್ಲಿ, ಇವ್ರು ಹಿಂಗೆ ಕೆಡುಕು ಮಾಡ್ತಾರಂತ ನಮಗೆ ಅನ್ಕೊಂಡಿರ್ಲಿ, ತಗೋರು ಶುರು ಆಯ್ತಾ. ಪ್ರಪಂಚ ಅಂದರೆ ಈ ಪಂಚಭೂತಗಳಿಂದ ನಿರ್ಮಿತವಾದ ಜಗತ್ತು. ಪ್ರತಿ ಕ್ಷಣ ಬದಲಾವಣೆಗೊಳಗಾಗ್ತದೆ. ನಾವಂತೀವಿ ಬದಲಾವಣೆ ಆಗ್ಲ್ರಿ ಅಕ್ಕರೆ ಬ್ಯಾಡಾರ ಅಂತಾರೆ. ಅದು ನಾವು ಅಂದಂಗೆ ಬದಲಾವಣೆ ಆಗಿ, ನಾವು ಏನಂತೀವಿ ಹಂಗೆ ಬದಲಾವಣೆ ಆಗ್ಬೇಕಂತೀವಿ ನಾವು. ಹಂಗಾಗ್ಲಕ್ಕೇನು ಸೃಷ್ಟಿಯ ಚಕ್ರಧಾರಿ ನೀವಿದ್ದೀರೇನು? ನೀವು ಅಂದ್ಕೊಂಡಂಗೆ ಆಗಲ್ಲಕ್ಕೆ ಈ ಸೃಷ್ಟಿಯ ಕರ್ತರು ನಾವು ಇದ್ದೀವೇನು? ಆಗಕ್ಕಾಗಲ್ಲ. ಅದು ಹೆಂಗಾಗ್ತದೆ ಹೊಂದ್ಕೊಳ್ಳೋದದ. ನಾವು ಅವನು ಆ ಕಡೆ ನಡಿ ಅಂದ್ರೆ ಆ ಕಡೆ ಹೋಗ್ಬೇಕು. ಸೈನಿಕನು ನೀನು ಸೇನಾಧಿಪತಿಯೂ ಆತನು. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೆ ಹೋಗು. ಎಲ್ಲಿಗೆ ನಡಿ ಅಂತನೋ ಅಲ್ಲಿಗೆ ಹೋಗ್ತಕ್ಕಂತಹ ಸೂತ್ರಧಾರಿ ಅವನದನ, ಪಾತ್ರಧಾರಿ ನಾವಿದ್ದೀವಿ. ಯಾವ ಪಾತ್ರ ಆಡಂತಾನೆ ಆ ಪಾತ್ರವನ್ನು ಸರಿಯಾಗಿ ನಿರ್ವಹಿಸ್ಬೇಕಷ್ಟೇ. ನಾವು ಹಂಗೆ ಮಾಡಂಗಿಲ್ಲ. ಈ ಪಾತ್ರದೊಳಗೆ ಇರ್ತೀವಿ, ಆ ಪಾತ್ರಕ್ಕೆ ನೋಡ್ತಾ ಇರ್ತೀವಿ.
ಅದನ್ನು ಸರಿ ಆಗಲ್ಲ, ಅದು ಸಿಗಲ್ಲ, ಇದು ಸರಿ ಆಗಲ್ಲ. ಅದಕ್ಕಾಗಿ ಒಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಳ್ಳೋಣ. ಏನಂತ? ನಾನು ಸಮಚಿತ್ತವನ್ನು ಕಾಯ್ದುಕೊಳ್ತೇನೆ. ಸುಖ ದುಃಖ ಮಾನ ಅಪಮಾನ ಲಾಭ ಹಾನಿ ಎಲ್ಲದರಲ್ಲೂ ಸಮಚಿತ್ತನಾಗಿರ್ತೇನೆ ಅಂದ್ಕೊಂಡ್ರೆ ನಿಮ್ಗೆ ಯಾವ ರೋಗಗಳು ಬರಂಗಿಲ್ಲ. ನಿಯಮ ಮಾಡಬೇಕು. ಭಾಳ ಜನ ನಮ್ಮಲ್ಲಿ ಹೆಣ್ಮಕ್ಳು ಮಾಡ್ತಾರೆ ನಿಯಮ. ಹಾಲಿನ ನಿಯಮ ಮಾಡ್ತಾರೆ. ಶರಣರು ಹೇಳ್ತಾರೆ ಭಾಳ ಜನ ದೇವ್ರಿಗೆ ಕರ್ಪೂರ ಉಡಿಸ್ತಾರಂತ ಕೈಯಲ್ಲಿ ಕರ್ಪೂರ ಉಡಿಸಿ ನರ ಪೂರ ಸುಟ್ಕೊಂಡವ್ರು ಅದಾರ. ಎಷ್ಟೋ ಜನ ಚಪ್ಪಲಿ ಬಿಟ್ಟು ನಡೆದು ಬಿಟ್ಟವ್ರು ಅದಾರ. ಏನೇನು ವ್ರತಗಳು, ಏನೇನು ನಿಯಮಗಳು ನಮ್ಮದು. 108 ಪುಷ್ಪ ಏರಿಸ್ತಕ್ಕಂತಹ ನಿಯಮ. ಇವೆಲ್ಲ ನಿಯಮಗಳಲ್ಲ. ನಿಜವಾದ ನಿಯಮ ಯಾವುದು ಅಂತ ಹೇಳ್ತಾರೆ ಕೇಳ್ರಿ ಬಸವಣ್ಣವರು. ಹಾಲ ನಿಯಮ, ಹಾಲ ಕೆನೆಯ ನಿಯಮ. ಹಾಲಿನ ನಿಯಮ ಮಾಡ್ತಾರೆ. ಆಮೇಲೆ ಯಾರ ಡಾಕ್ಟ್ರು ಕೆನೆ ಉಣಬೇಡ್ರಿ ಅಂದ್ರೆ ಕೆನೆ ನಿಯಮ ದೇವ್ರಿಗೆ ಬಿಟ್ಕೊಡ್ತಾರೆ. ಹಾಲ ನಿಯಮ, ಹಾಲ ಕೆನೆಯ ನಿಯಮ. ಕೆನೆ ತಪ್ಪಿದೆಡೆ ಕಿಚ್ಚಡಿಯ ನಿಯಮ. ಅದು ಇಲ್ಲಾಂದ್ರೆ ಇದು ಯಾವುದರ ನಿಯಮಕ್ಕಾಗಿ ಮಾಡೋದು. ಮುಂತಾದ ನಿಯಮಗಳನ್ನು ನಾವು ಎಷ್ಟು ಹರ್ಷದಿಂದ ಮಾಡ್ತೀವಿ. ಆದರೆ ಈ ನಿಯಮಗಳು ನಮ್ಮ ಅಶಾಂತಿಯ ತಾಣಗಳು. ನೆನಪಿಡಿ, ಹಾಲಿನ ನಿಯಮ ಹಿಡಿದ್ರೆ ದೇವ್ರಿಗೆ, ಹೆಪ್ಪಿನ ನಿಯಮ ಹಿಡಿದ್ರೆ ದೇವ್ರಿಗೆ. ಅವತ್ತು ಹೆಪ್ಪು ಸಿಗಲಿಲ್ಲ. ಇಷ್ಟು ಥರದ ಹೂ ಏರಿಸ್ತೀವಂದ್ರೆ ಅಷ್ಟು ಹೂ ಸಿಗಲಿಲ್ಲ. ಏನಾಯ್ತು ಅವತ್ತ? ಶಾಂತಿ ಇರ್ತದ ಮನಸ್ಸು. ಅಪರಾಧಿ ಭಾವನೆಯಿಂದ ಕುಗ್ಗೋಗ್ತದೆ. ನಾವು ಹಿಡಿದ ನಿಯಮಗಳೇ ನಮಗೆ ಕಾಡ್ತವ. ಅದಕ್ಕೇನೆ ಬಸವಣ್ಣರು ಹೇಳಿದ್ರು, ಅಂಬಲಿಯ ನೇಮದವರೊಬ್ಬರನ್ನೂ ಕಾಣೆ ಅಂದ್ರು. ಅಂಬಲಿಯ ನೇಮ ಅಂದ್ರೆ ಏನು ಇರ್ತದೋ ಅದನ್ನು ಅರ್ಪಿಸೋದು. ಏನು ಕೊಟ್ಟಿದಾನೋ ದೇವರು ಅದನ್ನು ಅರ್ಪಿಸ್ತಕ್ಕಂಥದ್ದು. ಅದಕ್ಕಾಗಿ ಈ ನೇಮಗಳು ನಮ್ಮ ಅಶಾಂತಿಯ ತಾಣಗಳಾಗ್ತವೆ. ಸಮಚಿತ್ತವೆಂಬ ನೇಮದ ಹಲಗೆ ಹಿಡಿದು ಈ ನೇಮ ಇಟ್ಕೋ. ಏನು ನೇಮ ಇಟ್ಕೋಬೇಕು? ಪ್ರತಿ ಸಲ ಜಾಗೃತೆ. ಏನಾರು ಅವಘಡ ಸಂಭವಿಸಿದ ಕೂಡಲೇ ಅನ್ನಬೇಕು, ನಂದೊಂದು ವ್ರತದಾಗಿದ್ದೀನಿ ನಾನು. ಯಾವ ವ್ರತ? ಮನಸ್ಸು ಹೆಚ್ಚು ಕಡಿಮೆ ಮಾಡ್ಕೊಳ್ಳಾರ್ದ ಇರ್ತಕ್ಕಂಥ ವ್ರತ. ಅದಕ್ಕಾಗಿ ಈ ನೇಮ ನಾವು ಮಾಡಿದೀವಿ ಅಂತ ಕೇಳಿದ್ರೆ ಸಮಚಿತ್ತ ಇರಲಿಕ್ಕೆ ಸಾಧ್ಯ ಅದ. ಈ ನೇಮ ನಮಗೆ ಯಾವಾಗ ಅಳವಡ್ತದೆ ಅಂದ್ರೆ ನಮ್ಮ ಸಂಬಂಧ ಯಾರ ಜೊತೆಗೆ ಇಟ್ಕೋತೀವೋ ಅದು ಭಾಳ ಮುಖ್ಯ.